ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ, ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಹೋಗ್ತಾ ಇದ್ದೀವಿ. 3 ಜನನೂ ಗಾಡಿನಲ್ಲೇ ದೇವಸ್ಥಾನಕ್ಕೆ, ಅಂದರೆ ಕಾಳಿಕಾಂಬ ದೇವಸ್ಥಾನ ದೀಪಾಂಬುದಿ ಕೆರೆ ಹತ್ರ ಇದೆಯಲ್ವ ದೇವಸ್ಥಾನ, ಅಲ್ಲಿ ಹೋಗ್ತಾ ಇದ್ದೀವಿ 4 ಜನನೂ ಗಾಡಿನಲ್ಲೇ. ನನ್ನ ಮಕ್ಳಿಗೆ ಹೋಗ್ಬೇಕಾದ್ರೆ ಏನಾದರೂ ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಅಮ್ಮ ಸಿಂಹ ಆಯ್ತಾ ಹುಲಿ ಆಯ್ತಾ ಅಂತ ಅವ್ರ ಅಪ್ಪನಿಗೆ ಟಾರ್ಚರ್ ಕೊಡ್ತಾವ್ರೆ. ಅವ್ರ ಅಪ್ಪ ಹ್ಞೂನಪ್ಪ ಅಲ್ಲೈತೆ ಸಿಂಹ ಇಲ್ಲಿದೆ ಅಂತ ಹೇಳ್ತಾವ್ರೆ. ಅದಕ್ಕೆ ಸುಮ್ಮನೆ ಬರ್ತಾವ್ರೆ ನೋಡಿ ಗಾಡಿನಲ್ಲಿ. ನಾನು ಏಕೋ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ದೀನಿ, ಯಾರೂ ನನಗೆ ವೀಡಿಯೋ ಮಾಡಲ್ಲ, ಹಂಗಾಗಿ ನಾನೇ ಅಲ್ವ ವೀಡಿಯೋ ಮಾಡ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಕೆಲ್ಸಕ್ಕೆ ಹೋಗಿದ್ದು ಬಂದು ಇನ್ನೇನು 3 ಗಂಟೆ ಆಗಲೇ ಟೈಮ್ ಮಾಡಿ 3 ಗಂಟೆ 3 ಕಾಲು ಆಗೋಗಿತ್ತು. ಇನ್ನೇನು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ, ಹುಡುಗರ್ನೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅವ್ರದ್ದು ಎಲ್ಲ ಸ್ಕೂಲ್ ಮುಗೀತಲ್ವ. ಇವಾಗ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ ಸಿಕ್ತು, ಎಂಟ್ರೆನ್ಸು ಹೋಗ್ತಾ ಇದ್ದೀವಿ. ದೀಪಾಂಬುದಿ ಕಾಳಿಕಾಂಬ ದೇವಸ್ಥಾನ ಪ್ರತಿ ಅಮಾವಾಸ್ಯೆಯಲ್ಲೂ ಅಲ್ಲ, ಎಲ್ಲ ಟೈಮಲ್ಲೂ ಮಾಮೂಲಿ ಪ್ರತಿನಿತ್ಯ ಊಟ ಎಲ್ಲ ಇರುತ್ತೆ, ಅನ್ನದಾಸೋಹ ಡೈಲಿ ಊಟ ಇರ್ತದಂತೆ. ನಾವೇನು ಹೋಗಲ್ಲ, ಇಲ್ಲೇ ದುರ್ಗದವರೇ ಆದ್ರೂ ನಾವೇನು ಹೋಗಲ್ಲ. ನಾವೇನಾದರೂ ಅಮಾವಾಸ್ಯೆ ಈ ಥರ ಏನಾದರೂ ಪೂಜೆ ಇದ್ದರೆ ಮಾತ್ರ ಹೋಗೋದು, ರೇರು, ಜಾಸ್ತಿ ಏನು ಹೋಗಲ್ಲ. ಕೆಲಸ ಮನೆಯಲ್ಲೇ ಆಯ್ತದಲ್ಲ ಕೆಲಸ, ಹಂಗಾಗಿ ಎಲ್ಲೂ ಹೋಗಲ್ಲ. ದೇವಸ್ಥಾನ ಸಿಕ್ತು, ಕೆರೆ ನೀರು ತುಂಬ ಐತೆ, ಒಂದು ಸ್ವಲ್ಪನೂ ನೀರು ಕಮ್ಮಿನೇ ಆಗಿಲ್ಲ, ಹೆಂಗೈತೆ ಹಂಗೇ ಇದೆ ಈ ಕೆರೆಯಲ್ಲಿ ನೀರು. ಚೆನ್ನಾಗೈತೆ ಒಳಗಡೆ ಎಲ್ಲ ದೇವಸ್ಥಾನ ಎಲ್ಲ. ಊಟ ಎಲ್ಲ ಪ್ರತಿನಿತ್ಯನೂ ಊಟ ಕೊಡ್ತಾರಂತೆ. ಹೋಗೋರು ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು. ಕೆರೆ ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟರೊಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೇಲಿ ಟೈಮ್ ಆಯ್ತದೆ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ರು. ಇವಾಗ ದೇವಸ್ಥಾನ ಸಿಕ್ತು ನೋಡಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ತಿರ್ಗಾ ವಾಪಸ್ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ತಿರ್ಗಾ ಇನ್ನೊಂದು ಸ್ವಲ್ಪ ಈ ಕಡೆ ಬಂದು ಗಾಡಿನ ನೆಳ್ಗೆ ಹಾಕಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದರು. ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಎಂಟ್ರೆನ್ಸಿಂದ. ತಿರ್ಗಾ ಗಾಡಿ ತೊಗೊಂಡು ಬಂದರು. ಕೆರೆ ಎಲ್ಲ ಎಷ್ಟು ದೊಡ್ಡ ಕೆರೆ, ನಾವು ಏನು ಹೋಗಲ್ಲ ಅಷ್ಟಾಗಿ, ಅಪರೂಪ ನನ್ನ ಮಕ್ಕಳು ಹೋಯ್ತಾವ್ರು ಆಗ್ಲೇ. ತೀಟೆ ಅಂದರೆ ತೀಟೆ, ಆಲೆ ಹೋಯ್ತಾವನೆ ನೋಡಿ ಮುಂದೆಗಡೆ. ಅವನವ್ರ ಅಪ್ಪನ ಜೊತೆ ಹೋದರೆ ಇವನು ನನ್ನ ಜೊತೆನೇ ಬರಬೇಕು. ಮನೆಯಲ್ಲೂ ಅಷ್ಟೇ, ಇಬ್ಬರೂ ತೀಟೆ ಜಾಸ್ತಿ. ಸ್ಲಿಪ್ಪರ್ ಬಿಟ್ರು ಹೋಗ್ತಾವ್ರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ಅಂತಂದ್ರಲ್ವ ಅಂತಂದ್ಬಿಟ್ಟು ಏನು ವೀಡಿಯೋ ಮಾಡಲಿಲ್ಲ ನಾನು. ಕೈಲಿ ಹಂಗೆ ಇಟ್ಕೊಂಡಿದ್ನಲ್ಲ, ಸುಮ್ಮನೆ ನೋಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫೋಟೋ ಏನು ಕಾಣಲ್ಲ, ನಾನೇ ತಾನೇ ವೀಡಿಯೋ ಮಾಡ್ತಿರೋದು, ಹಂಗಾಗಿ ನನ್ನ ಮುಖ ಕಾಣಿಸ್ತಾಯಿಲ್ಲ. ಅವ್ನ ಫ್ರೆಂಡ್ ಸಿಕ್ಕಿದ್ರು, ಅವ್ನ ಫ್ರೆಂಡ್ ಸಿಕ್ತಾ ಅಂದ್ಬಿಟ್ಟು ಅವನ್ನ ಮಾತಾಡಿಸ್ತವನೆ. ಅವ್ನ ಮುಖ ತೆಗಿಲಿಲ್ಲ. ಅವ್ನ ಫ್ರೆಂಡ್ ಸಿಕ್ತಾ ಅಂದ್ಬಿಟ್ಟು ಅವನ ಜೊತೆ ನಗಾಡ್ಕೊಂಡು ಮಾತಾಡ್ದ. ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ಧ್ವಜಸ್ತಂಭ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ. ನೋಡಿ ದೇವಸ್ಥಾನ ಹೆಂಗೈತೆ. ಹೋಗಿಲ್ದೆ ಹೋದವರು ಹೋಗ್ದಲ್ಲೇ ಇರ್ತಾರೆ, ಎಲ್ಲಾದರೂ ಹೋಗಿರೋರು ಹೋಗಿರ್ತಾರೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಚೆನ್ನಾಗೈತೆ ದೇವಸ್ಥಾನ ಒಳಗಡೆ ಎಲ್ಲ. ನನ್ನ ಮಕ್ಕಳು ಇಬ್ಬರು ಕೈ ಮುಗಿತಾವ್ರೆ, ಏನು ಇಬ್ಬರು ಕುಸ್ತಿ ಆಡೋಕೆ ಮನೆಗೆ ಬಂದಮೇಲೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾವ್ರೆ. ಅಲ್ಲಿ ವೀಡಿಯೋ ಮಾಡೋಂಗಿಲ್ವಲ್ಲ ಅಂದ್ಬಿಟ್ಟು ನಾನು ಹಂಗೂ ಸುಮ್ಮನೆ ಹಿಂಗೆ ಇಟ್ಕೊಂಡು ಸುಮ್ಮನೆ ಮಾಡ್ತಾಯಿದ್ದೀನಿ. ನೋಡಿ ಸುತ್ತ ಎಲ್ಲ ಹೆಂಗೆ ಕಾಣಿಸ್ತೈತೆ. ಹೋಗ್ತಾಯಿದ್ದೀವಿ ಮುಂದೆ. ದೇವ್ರು ಮಾತ್ರ ಸೂಪರಾಗಿ ಕಾಣಿಸ್ತೈತೆ. ಅಮ್ಮ ಕಾಳಿಕಾಂಬ ಚೆನ್ನಾಗಿ ಕಾಣಿಸ್ತಾವ್ರೆ ನೋಡಿ, ಎಷ್ಟು ಚೆನ್ನಾಗೈತೆ ದೇವರು. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಯಾರಿಗೂ ಹೇಳ್ತಿದ್ರಲ್ವ, ಹಂಗಾಗಿ ನನಗೆ ಭಯ ಆಗೋಯ್ತು. ಫೋನ್ ಏನಾದರೂ ಕಿತ್ಕೊಂಡ್ಬಿಡ್ತಾರೋ ಏನೋ ಅಂದ್ಬಿಟ್ಟು ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ಸುಮ್ಮನೆ ಹಂಗೆ ಕೈ ಇಟ್ಕೊಂಡಿದ್ನಲ್ಲ ಅಷ್ಟೇ ನೋಡಿ. ಇವಾಗ ಕಾಣಿಸುತ್ತೆ. ಇವನು ಎಲ್ಲೋದ್ರೂ ನಮ್ಮ ವಿಶಾಲ ಸುಮ್ಮನೆ ಅಂತಲೂ ಇರಲ್ಲ. ಆಲೆ ಇದ್ರ ಮೇಲೆ ಹತ್ತುತ್ತಾವನೆ. ಎಲ್ಲಿಗಾರ ಹೋದ್ರೆ 5 ನಿಮಿಷನಾದರೂ ಕೂತ್ಕೊಳ್ಳಲ್ಲ, ಇಲ್ಲ ನಿಂತ್ಕೊಳ್ಳಲ್ಲ ಅವನು. ದೇವ್ರು ನೋಡಿ ಜನ ಮಾತ್ರ ಸಿಕ್ಕಾಬಿಟ್ಟೆ. 3 ಗಂಟೆಗೆ ಹೋಗಿದ್ದೀವಿ, 3 ಗಂಟೆಗೆ ಹೋದ್ರೂ ಜನ ನೋಡಿ ಎಷ್ಟೊಂದು ಜನ ಅವರೇ. ಅಲ್ಲೇ 3 ಕಾಲೇ ಆಲ್ಮೋಸ್ಟು 3 ಕಾಲು ಆದ್ರೂ ಜನ ನೋಡಿ ಎಷ್ಟು ಜನ ಅವರೇ. ತೊಟ್ಲು ಎಲ್ಲ ಈ ಕಡೆ ಇರ್ತದೆ, ಈ ಥರ ತೊಟ್ಲ ಮೇಲೆ ದೇವ್ರನ್ನ ಕೂರಿಸ್ತಾರೆ. ಈ ಕಡೆ ಸೈಡು ದೇವರು ಮರೆಯ ದೇವರು ಏನೋ ಅಂತಾರಲ್ವ, ಆ ಥರ ದೇವ್ರನ್ನ ಕುಂಡಿಸಿದ್ರು. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನು ಮಾತ್ರ ವೀಡಿಯೋ ಮಾಡಿದೆ. ಇದನ್ನು ವೀಡಿಯೋ ಮಾಡೋಂಗಿಲ್ಲ ಅಂತಿದ್ರು. ನನ್ನ ಮಗ ನೋಡಿ ಹೆಂಗೆ ಹತ್ತುತ್ತಾವನೆ. ದೇವಸ್ಥಾನದೊಳಗನೆ ಅಂದರೂ ಸುಮ್ಮನೆ ಕೂತ್ಕೋತಾನ, ಅಲ್ಲೂ ಕೈ ಮುಗಿಯಲ್ಲ ಸುಮ್ಮನೆ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ. ಅಮ್ಮನವರು ಸಖತ್ತಾಗಿ ಕಾಣಿಸ್ತವ್ರೆ ಅಲ್ವಾ. ಇನ್ನು ಮುಂದೆ ಈಗ ನೋಡಿ, ಈಗ ಚೆನ್ನಾಗಿ ಕಾಣಿಸ್ತವ್ರಲ್ವ, ಸೂಪರಾಗಿ ಕಾಣಿಸ್ತವ್ರೆ.
ಪೂಜೆ ಮಾಡಿದೆ ಆಯಿತು. ಮಂಗಳಾರತಿ ನಾವು ತೊಗೊಂಡ್ವಿ, ಕೈ ಮುಕ್ಕೊಂಡು ಬರ್ತಾ ಇದ್ದೀವಿ. ನೋಡ್ತಾನೆ ಇರಬೇಕು ಅನಿಸ್ತದೆ ದೇವ್ರನ್ನ. ಕೆರೆ ನೋಡಿ ಎಷ್ಟು ಚೆನ್ನಾಗೈತೆ, ಸ್ವಲ್ಪನೂ ನೀರು ಕಮ್ಮಿನೇ ಆಗಿಲ್ಲ. ಯಾರು ಬಂದಿಲ್ಲದೆ ಇದ್ದರೆ ನೋಡಿ, ಬರೋರಾದರೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಬನ್ನಿ ಪ್ಲೇಸ್ಗೆ, ಚೆನ್ನಾಗಿರುತ್ತೆ. ದೇವಸ್ಥಾನವೂ ಚೆನ್ನಾಗಿರುತ್ತೆ. ಹಂಗೆ ಕೆರೆ ಎಲ್ಲ ಸುತ್ತಮುತ್ತ ಆಟ ಆಡ್ಕೊಂಡು ಬರ್ಬೋದು. ಅಂದರೆ ಜಾಸ್ತಿ ಆಳ ಇರ್ತದೆ, ಹಂಗಾಗಿ ಹುಷಾರಾಗಿ ಹೋಗ್ಬೇಕು. ನಮ್ಮ ಮನೇಲಿ ಕೆಳಗಡೆ ಇಳಿಯೋಕ್ಕೆ ಬಿಡಲಿಲ್ಲ. ನಮ್ಮ ಮನೆಯವರು ಬೇಡ ಹೋಗ್ಬಾರ್ದು, ನೀರು ಜಾಸ್ತಿ ಐತೆ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಟೈಮ್ ಆಗೋಯ್ತದೆ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ ನಾವು ಆಗ್ಲೇ. ನೋಡಿ ದೇವಸ್ಥಾನ ಹಿಂಗಿತ್ತು. ನಾವು ಇವತ್ತು ಇಲ್ಲಿಗೆ ಬಂದಿದ್ವಿ, ಹೋಗ್ತಾ ಇದ್ದೀವಿ ಆಗಲೇ ಮನೆಗೆ. ಕೆಲಸಗಳಿರ್ತವೆ ಇನ್ನೂ ಅಂದ್ಬಿಟ್ಟು ಅವ್ರು ಆಡ್ಬಿಟ್ಬಿಟ್ಟು ಬಂದಿದ್ದೀನಿ, ಬಾ ಹೋಗೋಣ ಟೈಮ್ ಆಯ್ತದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿಗೆ ಸ್ಟಾಪ್ ಮಾಡಿದ್ರು. ಇಬ್ಬರು ಕುಸ್ತಿ ಆಡ್ತಿದ್ರು. ಆ ಗಾಡೀಲೂ ಸುಮ್ಮನೆ ಕೂತ್ಕೊಳ್ಳೋದ, ಆ ಗಾಡಿ ಒಳಗೂ ಕುಸ್ತಿ ಆಡ್ತಾಯಿದ್ರು. ಹಂಗಾಗಿ ನಮ್ಮ ಮನೆಯವ್ರು ಇಳಿಸ್ಬಿಟ್ಟು ನಮ್ಮ ಮುಂದೆ ಕುಂಡಿಸ್ಕೊಂಡ್ರು, ಇವನ್ನ ಹಿಂದೆಗಡೆ ಕುಂಡಿಸ್ಕೊಂಡ್ರು. ಎಲ್ಲೋದ್ರೂ 5 ನಿಮಿಷನಾದರೂ ಸುಮ್ಮನೆ ಅಂತ ಇರಲ್ಲ. ನೋಡಿ ದೇವಸ್ಥಾನ ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಊಟ ಎಲ್ಲ